ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ನಾವು ತಿಳ್ಕೊಳ್ತಾ ಇರೋ ವಿಷಯ ಯಾವುದು ಅಂದರೆ ಪ್ರಧಾನವಾದ ಒಂದು ಏಕಾದಶಿಯ ಬಗ್ಗೆ. ಅದೇ ಮೋಕ್ಷದ ಏಕಾದಶಿ ಅಂತ. ನಾವೆಲ್ಲರೂ ಮೋಕ್ಷವನ್ನು ಕೇಳಿರ್ತೀವಿ. ಯಾವ ಥರ ಮೋಕ್ಷ? ನಮಗೆ ಕಷ್ಟಗಳಿಂದ ಮೋಕ್ಷ ಆದರೆ ಸಾಕು. ಅದು ಯಾವ ಥರ ಕಷ್ಟ ಆದರೂ ಸರಿ, ನಮಗೆ ನಿಜವಾದ ಮೋಕ್ಷದ ಬಗ್ಗೆ ಚೂರ ಕಲ್ಪನೆ ಇರಲ್ಲ. ನಮಗೆ ಸದ್ಯಕ್ಕೇನು ಕಷ್ಟ ಇದೆ ಅದು ಹೋದರೆ ಸಾಕು, ಅದರಿಂದ ಮುಕ್ತಿಯನ್ನು ನಾವು ಅಪೇಕ್ಷೆ ಪಡ್ತೀವಿ. ಆದರೆ ಶಾಶ್ವತವಾಗಿ ಕಷ್ಟಗಳಿಂದ ಯಾವುದೇ ಥರ ಕಷ್ಟ ಆಗ್ಬೋದು, ಅದರಿಂದ ಮುಕ್ತಿ ಪಡಿಬೇಕು ಅಂದರೆ ಈ ಮೋಕ್ಷದ ಏಕಾದಶಿಯನ್ನು ಆಚರಿಸಬೇಕು ಅಂತ. ಹಾಗೆ ನಾವು ಶಾಶ್ವತವಾಗಿ ಮುಕ್ತಿಯನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು? ಹಿರಿಯರ ಅನುಗ್ರಹ ಸಂಪಾದನೆ ಮಾಡಬೇಕು. ದೊಡ್ಡವರ ಅನುಗ್ರಹ ಆದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದು ಗುರುಗಳಾಗಬಹುದು, ದೇವತೆಗಳಾಗಬಹುದು. ಕೆಲವು ಸಲ ಗುರುಗಳ ಅನುಗ್ರಹ ಚೆನ್ನಾಗಿರುತ್ತೆ, ದೇವತೆಗಳ ಅನುಗ್ರಹವೂ ಆಗಿರುತ್ತೆ. ಆದರೆ ಮನೆಯಲ್ಲಿರೋ ಹಿರಿಯರು ಬೇಜಾರು ಮಾಡ್ಕೊಂಬಿಟ್ಟಿರ್ತಾರೆ. ಆದ್ದರಿಂದ ನಮಗೆ ಸರಿಯಾಗಿ ಫಲ ಸಿಗ್ತಾ ಇರಲ್ಲ. ಅಂದರೆ ಮನೆಯಲ್ಲಿ ಹಿರಿಯರು ಅಂದರೆ ತಾತ, ಅಜ್ಜಿ, ಮುತ್ತಾತ. ಹಾಗಾದರೆ ಏನೋ ಒಂದು ಶ್ರಾದ್ದ ಕರ್ಮದಲ್ಲಿ ಲೋಪ ಆಗಿದೆ ಅಂತ ಅರ್ಥ. ಮನೆಯಲ್ಲಿ ಅವರಿದ್ದಾಗ ನಾವು ಮಾತು ಕೇಳ್ದೇನೆ ಅವ್ರಿಗೇನೋ ಒಂದು ಅನಾನುಕೂಲತೆಯನ್ನು ಮಾಡಿರ್ತೀವಿ. ಈ ಪಿತೃಶಾಪ ಅಂತೇನು ಹೇಳ್ತೀವಿ, ಇದು ಬಹಳ ಮುಖ್ಯ ಕಾರಣ. ಯಾವುದಕ್ಕೆ? ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಲಿಕ್ಕೆ. ಆದರೆ ಇದು ಪರಿಹಾರ ಆಗೋದು ಯಾವಾಗ? ಶ್ರಾದ್ದ ಕರ್ಮ ಮಾಡಿದರೆ. ಆದರೆ ಶ್ರಾದ್ದವನ್ನು ನಾವು ಸರಿಯಾಗಿ ಮಾಡಬೇಕು ಅಂತ ಇಲ್ಲ. ಯಾಕೆಂದರೆ ಪುರೋಹಿತರು ಸರಿಯಾಗಿ ಸಿಕ್ಕಿರಲ್ಲ ಕೆಲವು ಸಲ, ಅಥವಾ ಪುರೋಹಿತರು ಸಿಕ್ಕಿದ್ರು ಅವ್ರು ಹೇಳ್ತಾ ಇರೋದು ಅರ್ಥ ಆಗ್ತಾ ಇರಲ್ಲ ನಮಗೆ. ನಾವೊಂದು ಮಾಡ್ತಾ ಇರ್ತೀವಿ, ಅವರೊಂದು ಹೇಳ್ತಾ ಇರ್ತಾರೆ, ನಾವು ಇನ್ನೊಂದು ಮಾಡ್ತಾ ಇರ್ತೀವಿ. ಒಟ್ಟು ಎಡವಟ್ಟು ಅಷ್ಟಲ್ಲಿ ಬೇಗ ಆಗೋಗುತ್ತೆ. ಅದನ್ನು ನಾವು ನೋಡಬಹುದು. ಒಬ್ಬರೇ ಮಾಡಿದರೆ ಶ್ರಾದ್ದ ಕರ್ಮವನ್ನು ಒಬ್ಬ ಪುರೋಹಿತರನ್ನು ಕರೆಸಿ ಸರಿ, 10 ಜನ ಕೂತಿರ್ತಾರೆ ಶ್ರಾದ್ದ ಕರ್ತೃಗಳು ಮಾಡೋರು. ಒಬ್ಬರು ಪುರೋಹಿತರು ಇರ್ತಾರೆ, ಒಬ್ಬನಿಗೆ ಒಂದು ಹೇಳ್ತಾರೆ, ಇನ್ನೊಬ್ರಿಗೆ ಇನ್ನೊಂದು ಹೇಳ್ತಾ ಇರ್ತಾರೆ. ಕೊನೆಗೆ ಯಾರೂ ಸರಿಯಾಗಿ ಮಾಡಿರಲ್ಲ. ಈ ಥರ ಶ್ರಾದ್ದವನ್ನು ಮಾಡಿದರೆ ಯಾವಾಗ ನಮ್ಮ ಪಿತೃಗಳಿಗೆ, ಹಿಂದಿನವರಿಗೆ ತೃಪ್ತಿ ಆಗೋದು? ಅವರಿಗೆ ತೃಪ್ತಿ ಆಗದೇ ಇದ್ದರೆ ನಮಗೆ ಯಾವಾಗ ಫಲ ಕೊಡೋದು? ನಾವು ಯಾವಾಗ ಈ ಕಷ್ಟಗಳನ್ನು ಕಳ್ಕೊಳ್ಳೋದು? ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಇದಕ್ಕೆಲ್ಲ ಒಂದಂತೂ ಪರಿಹಾರ ಇದೆ. ನೀವು ಶ್ರಾದ್ದವನ್ನು ತಪ್ಪದೇ ಮಾಡಲೇಬೇಕು, ಅದು ಕರ್ತವ್ಯ. ಆದರೆ ಅದು ಪರಿಪೂರ್ಣವಾಗಿ ಫಲ ಕೊಡಬೇಕು ಅಂದರೆ ಮೋಕ್ಷದ ಏಕಾದಶಿಯನ್ನು ಅನುಷ್ಠಾನ ಮಾಡಬೇಕು. ಹಾಗಾದ್ರೆ ಈ ಒಂದು ಮೋಕ್ಷದ ಏಕಾದಶಿ ಉಪವಾಸ ಇರೋದ್ರಿಂದ ನಿಮ್ಮ ಹಿಂದಿನ ಪಿತೃಗಳಿಗೆ, ಅಥವಾ ಈ ವಂಶದಲ್ಲಿ ಕೆಲವರು ಅಗ್ನಿದಗ್ಧರು ಅಂತ ಆಗಿರ್ತಾರೆ, ಬೆಂಕಿಯಿಂದ ಸುಟ್ಟೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಸರಿಯಾಗಿ ಸಂಸ್ಕಾರ ಆಗಿರಲ್ಲ, ಅದರ ಒಂದು ತಾಪ ಇವರಿಗೆಲ್ಲ ತಟ್ತಾ ಇರುತ್ತೆ. ಈ ಥರದ ಯಾರೇ ಆಗಬಹುದು, ಒಂದು ಚಿಕ್ಕ ಮಗುವಿನ ಮೃತಿ ಆಗಿರ್ಬೋದು, ಗರ್ಭದಲ್ಲಿದ್ದಾಗ, ಗರ್ಭದಿಂದ ಹೊರಗೆ ಬಂದಾಗ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಈ ಥರದ ಎಲ್ಲ ಕುಲ ಉದ್ಧಾರ ಆಗಬೇಕು ಅಂತ ಆದರೆ ಈ ಮೋಕ್ಷದ ಏಕಾದಶಿ ಆಚರಣೆ ಮಾಡಬೇಕು. ಇದರ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಘಟನೆಯನ್ನು ಪುರಾಣ ತಿಳಿಸ್ತಾ ಇದೆ. ಏನು ಈ ಘಟನೆ ಎಲ್ಲ ಆಯ್ತಂದರೆ, ಒಬ್ಬ ರಾಜ ತಾನು ಆರಾಮಾಗೇ ಇದ್ದ, ಎಲ್ಲ ವೈಭವದಿಂದ ನಡೀತಾ ಇತ್ತು. ಎಷ್ಟು ಚೆನ್ನಾಗಿ ಪ್ರಜೆಗಳನ್ನು ಕಾಪಾಡ್ತಾ ಇದ್ದ ಅಂದರೆ ಕಂಪ್ಲೇಂಟ್ ಇರಲಿಲ್ಲ. ಸಭೆಯಲ್ಲಿ ಬಂದಾಗಲೆಲ್ಲ ರಾಜನ ಹೊಗಳೋದೇ ಆಯಿತು ಹೊರತು ಒಬ್ಬ ಪ್ರಜೆಯೂ ಕೂಡ ಒಮ್ಮೆನೂ ಕೂಡ ಈ ರಾಜನಿಂದ ನಮಗೆ ಸಿಗಲಿಲ್ಲ ಅಂತ ಯಾರೂ ಕೂಡ ಅವನ ಲೋಪವನ್ನು ಹೇಳ್ತಾ ಇರಲಿಲ್ಲ. ಯಾಕೆ? ಲೋಪನೇ ಇರಲಿಲ್ಲ ಅದರಿಂದ. ಆದರೆ ಅವನಿಗೆ ಒಂದ್ಸಲಿ ಕಸಿಬಿಸಿ ಆಯ್ತಂತೆ. ಯಾಕೆಂದರೆ ಒಂದು ಬೆಳಗಿನ ಜಾವದಲ್ಲಿ ಒಂದು ಕನಸು ಬಂತು. ಇವನ ಹೆಸರು ವೈಖಾನಸ ಅಂತ, ರಾಜನ ಹೆಸರು. ಕನಸು ಬಂದಾಗ ಅವನು ಆ ಕನಸಿನಲ್ಲಿ ಏನು ನೋಡ್ತಾನೆ ಅನ್ನೋದು ಬಹಳ ಮುಖ್ಯ. ಕನಸಿನಲ್ಲಿ ಎಲ್ಲ ರಾಜ್ಯ ವೈಭವ, ಅದು ಇದು, ತಾನಿರೋದು ಎಲ್ಲ ನೋಡ್ತಾ ಇರ್ತಾನೆ. ಅದು ತನ್ನ ತಂದೆ ನೋಡ್ತಾನೆ. ತಂದೆ ನೋಡಿದರೆ ನರಕಕ್ಕೆ ಮುಖ ಮಾಡಿಕೊಂಡು ಬೀಳೋ ಥರ ನೋಡ್ತಾನೆ. ಅಯ್ಯಯ್ಯೋ, ಇದೇನಿದು? ಎಲ್ಲ ಚೆನ್ನಾಗಿದೆ, ಆದರೆ ನನ್ನ ತಂದೆ ನರಕಕ್ಕೆ ಬೀಳೋ ಥರ ನಾನು ನೋಡಿದ್ಬಿಟ್ನಲ್ಲ ಅಂತ ತಕ್ಷಣ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ಯಾವತ್ತೂ ಒಂದು ಕೆಟ್ಟ ಕನಸು ಬಿದ್ದಾಗ ಏನು ಮಾಡಬೇಕು? ತಕ್ಷಣ ದೊಡ್ಡವ್ರ ಹತ್ರ ಹೇಳ್ಕೊಳ್ಬೇಕು ಆ ಕನಸನ್ನು. ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಹಾಗೆ ಮಲ್ಕೊಂಬಿಡೋದಲ್ಲ. ಇಲ್ಲ, ಕೈಕಾಲು ತೊಳ್ಕೊಂಡು ದೇವರಿಗೆ ನಮಸ್ಕಾರ ಹಾಕಿ ವಾಪಸ್ ಹೋಗಿ ಹಾಸಿಗೆಗೆ ಮಲ್ಕೊಳ್ಬೇಕು. ಈ ಥರ ಮಾಡಬೇಕು. ಇವರೇನು ಮಾಡ್ದ? ಹತ್ತಿರದಲ್ಲಿದ್ದ ಸದ್ಬ್ರಾಹ್ಮಣರು, ಯಾರು ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ, ಸೀದಾ ಹೋದ ರಾಜ. ಹೋಗಿ ನಮಸ್ಕಾರ ಮಾಡಿ, ನನಗೆ ಈ ಥರ ಒಂದು ಕನಸು ಬಿತ್ತು ಬೆಳಗಿನ ಜಾವದಲ್ಲಿ, ಏನು ಸೂಚನೆ ಇದು?
ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ನನಗೆಲ್ಲ ವೈಭವ ಇರ್ಬೋದು, ಆದರೆ ನನ್ನ ತಂದೆಗೆ ಈ ಥರ ದುರ್ಗತಿಯನ್ನು ಸಾಧ್ಯನೇ ಇಲ್ಲ, ನನ್ನ ಮನಸ್ಸಾರೆ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಏನಾದ್ರು ಎಡವಟ್ಟಾಗಿದೆಯಾ? ನನ್ನ ತಂದೆ ನಿಜವಾಗ್ಲೂ ನರಕಕ್ಕೆ ಬೀಳೋರಿದ್ದಾರ, ನಾನು ಉದ್ಧಾರ ಮಾಡ್ಬೇಕು ಅವ್ರನ್ನ, ಏನು ಮಾಡ್ಬೇಕು ಕರ್ಮ? ಅಂಥ ವ್ರತ ಇದ್ದರೆ ತಿಳಿಸ್ಕೊಡಿ, ಅಂಥ ಉಪವಾಸ ಇದ್ದರೆ ತಿಳಿಸ್ಕೊಡಿ, ಏನು ತಪಸ್ಸು ಮಾಡ್ಬೇಕು ಹೇಳಿ. ಯಾಕೆಂದರೆ ನನಗೆ ಈ ಆನೆ ಬಲ, ಈ ಅಶ್ವಬಲ ಎಲ್ಲ ಇದೆ, ನನಗೆ ಸಪ್ತಾಂಗ ಬಲ ಇದೆ. ಒಬ್ಬ ರಾಜನಿಗೆ ಬೇಕಾದ 7 ಅಂಗ ಏನಿದೆ ಅದೆಲ್ಲ ನನ್ನ ಹತ್ರ ಇದೆ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲವೂ ಸರಿ. ಆದರೆ ನನ್ನ ಹಿರಿಯರಿಗೆ, ಅದು ನನ್ನ ತಂದೆ ಅಧೋಮುಖವಾಗಿ ಕೆಳಮುಖವಾಗಿ ನರಕಕ್ಕೆ ಹೋಗಿ ಬೀಳ್ತಾನೆ ಅಂದರೆ ಇದನ್ನು ನನಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೋ ಮನಸ್ಸೆಲ್ಲ ಕಸಿಬಿಸಿ ಆಗ್ತಾ ಇದೆ, ದೇಹಕ್ಕೆ ಈ ತಾಪ ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದೇನಾಯಿತು, ಸುಮಾರು ವರ್ಷಗಟ್ಟಲೆ ಆರಾಮಾಗಿರೋರಿಗೆ ಒಂದು ಸ್ವಲ್ಪ ದುಃಖನೂ ಕೂಡ ದೊಡ್ಡ ದುಃಖವಾಗಿ ಪರಿಣಮಿಸುತ್ತೆ. ಇವನಿಗೆ ನಿಜವಾಗಿ ತಂದೆಗೇನೋ ಹಾಕಿ ಚುಚ್ತಾ ಇದ್ದಾರೆ ಅಂದೇನು ನೋಡಲಿಲ್ಲ, ಕನಸಿನಲ್ಲಿ ತನ್ನ ತಂದೆಗೆ ಈ ಥರ ಆಗ್ತಾ ಇರೋದು ನೋಡ್ದ ಹೆದರಿಕೆ ಆಗೋಯ್ತು ಅಷ್ಟೇ. ಆ ಸ್ವಲ್ಪ ದುಃಖವೂ ಕೂಡ ದೊಡ್ಡ ದುಃಖವಾಗಿ ಪರಿಣಮಿಸ್ತು. ಸೀದಾ ಹೋದ್ನಲ್ಲ ಬ್ರಾಹ್ಮಣರ ಹತ್ರ, ಅವರೊಂದು ಉಪಾಯ ಹೇಳ್ತಾರೆ. ನೋಡಿ, ನಾವು ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾವು ಶಾಸ್ತ್ರ ಓದೋರು, ವೇದ ಓದೋರು, ಭವಿಷ್ಯ ನಮಗೆ ಗೊತ್ತಿಲ್ಲ. ಆದರೆ ಹತ್ತಿರದಲ್ಲಿ ಒಬ್ಬ ಆಶ್ರಮದಲ್ಲಿ ಒಬ್ಬರು ಗುರುಗಳಿದ್ದಾರೆ. ಆಶ್ರಮದಲ್ಲಿರೋ ಗುರುಗಳ ಹತ್ರ ಹೋಗಿ ಕೇಳಿ, ಯಾಕೆಂದರೆ ಅವ್ರಿಗೆ ಭೂತ ಭವಿಷ್ಯದ ವರ್ತಮಾನ ಎಲ್ಲ ಗೊತ್ತು. ಅವರು ಹಿಂದಿನ ಜನ್ಮದ್ದು ಹೇಳ್ತಾರೆ, ಮುಂದಿನ ಜನ್ಮದ್ದು ಹೇಳ್ತಾರೆ. ಅಂಥವ್ರ ಹತ್ರ ಹೋಗಿ ಕೇಳಿದ್ರೆ ನಿಮಗೆ ಖಂಡಿತ ಪರಿಹಾರ ಸಿಗುತ್ತೆ. ಸರಿ, ಎಲ್ಲ ಪರಿವಾರ ಸಮೇತ ರಾಜ ಹೋಗ್ತಾನೆ ಆಶ್ರಮದಲ್ಲಿರೋ ಮುನಿಗಳ ಹತ್ರ. ಹೋಗಿ ಆ ಮುನಿಗಳಿಗೆ ನಮಸ್ಕಾರ ಮಾಡಿ, ಮುನಿಗಳೇ ದಯವಿಟ್ಟು ನನಗೆ ಕಷ್ಟ ಆಗಿದೆ, ಈ ಥರ ತಿಳಿಸಿ. ಆವಾಗ ತಕ್ಷಣ ಮುನಿಗಳು ಮಾತನಾಡಲಿಲ್ಲ, ಯೋಚನೆ ಮಾಡ್ತಾರೆ. ಒಂದು 48 ನಿಮಿಷ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕೆ ಮುಹೂರ್ತ ಕಾಲ ಅಂತ ಪುರಾಣದಲ್ಲಿ ಹೇಳ್ತಾರೆ. ಆದರೆ ಮುಹೂರ್ತ ಅಂದರೆ ಅಷ್ಟಲ್ಲ, ನಮಗೆ ಮುಹೂರ್ತ ಥರ ಅವರೊಂದು ನಿಮಿಷದಲ್ಲೇ ಹೇಳಿಬಿಡ್ತಾರೆ. ಕಣ್ಣು ಮುಚ್ಚಿದ್ರು, ತೆಗೆದ್ರು, ಕಣ್ಣನ್ನು ತೆಗೆದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದರು. ಏನಿಲ್ಲ, ನಿನ್ನ ತಂದೆ ಒಂದು ತಪ್ಪು ಮಾಡಿದ, ಈ ಜನ್ಮದಲ್ಲ, ಹೋದ ಜನ್ಮದಲ್ಲಿ ತಪ್ಪು ಮಾಡಿದ. ಇದೇನಿದು ಹೋದ ಜನ್ಮದಲ್ಲಿ ತಪ್ಪು ಮಾಡಿದ, ಏನು ಮಾಡಿದರು? ಅದಕ್ಕೆ ಈ ಜನ್ಮದಲ್ಲಿ ನನ್ನ ತಂದೆ ಆಗಿದ್ರು ಇಷ್ಟು ಶಿಕ್ಷೆನ? ಹೌದು, ಅದು ಹೋದ ಜನ್ಮದಲ್ಲಿ ಅವನಿಗೆ ಅನೇಕ ಪತ್ನಿಯರಿದ್ದರು. ಅನೇಕ ಪತ್ನಿಯರಲ್ಲಿ ಒಬ್ಬಳಿಗೆ ಅನ್ಯಾಯ ಮಾಡ್ದ, ಇನ್ನೊಬ್ಬಳಿಗೆ ಸರಿಯಾಗಿ ಕೇಳಿದ್ದಕ್ಕೆ ಫಲವನ್ನು ಕೊಡಲಿಲ್ಲ. ಏನು ಅರ್ಥ ಆಗಲಿಲ್ಲ. ಆಗ ಒಬ್ಬಳು ಪತ್ನಿ ತಾನು ರಜಸ್ವಲೆ ಆಗಿದ್ಲಂತೆ. ರಜಸ್ವಲೆ ಆಗಿದ್ದಾಗ ಒಬ್ಬ ಪುರುಷ ತನ್ನ ಪತ್ನಿಯನ್ನು ಸಂಪರ್ಕ ಮಾಡೋ ಹಾಗಿಲ್ಲ, ಬಹಳ ನಿಷಿದ್ಧ. ಆ ಕಾಲದಲ್ಲಿ ನಿನ್ನ ತಂದೆ ಸಂಪರ್ಕ ಮಾಡ್ದ ಬಲಾತ್ಕಾರವಾಗಿ, ಇದು ಒಂದು ಕಾರಣ. ಮತ್ತೊಂದು, ರಜಸ್ವಲೆ ಆಗಿರಲಿಲ್ಲ ಅವಳು, ಆದರೆ ಅವಳು ಪ್ರಾರ್ಥಿಸಿದ್ಲು, ಸಂತಾನ ಅಪೇಕ್ಷೆಯಾಗಿ ಬಂದಿದ್ದೀನಿ, ಅನುಗ್ರಹ ಮಾಡಿ ಅಂತ ಕೇಳಿದ್ಲು. ಆದರೆ ಅವಳಿಗೆ ಅನುಗ್ರಹ ಮಾಡಲಿಲ್ಲ. ಹೀಗೆ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಲಿಲ್ಲ, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡ್ದ. ಅದಕ್ಕೆ ಈಗ ನರಕದಲ್ಲಿ ಬೀಳೋ ಥರ ಆಗಿದೆ. ಅಯ್ಯೋ, ಈ ಥರ ಜನ್ಮ ಜನ್ಮಾಂತರದ್ದು ಕಾಡುತ್ತೆ, ಖಂಡಿತ ಕಾಡುತ್ತೆ, ಅದಕ್ಕೆ ಸಾಕ್ಷಿ ಇದೆ. ಸರಿ, ಏನು ಮಾಡಬೇಕು? ಏನಿಲ್ಲ, ಉಪಾಯ ಒಂದೇ, ಮೋಕ್ಷದ ಏಕಾದಶಿಯನ್ನು ನೀನು ಆಚರಣೆ ಮಾಡು. ಏನಂದರೆ ಅವ್ರಿಗೆ ಪುಣ್ಯ ಸ್ವಲ್ಪ ಕಡಿಮೆ ಆಗಿದೆ, ಆದ್ದರಿಂದ ಪುಣ್ಯ ಸಂಪಾದನೆ ಮಾಡಲಿಕ್ಕೋಸ್ಕರ ನೀನು ಮಾಡಬೇಕಾಗಿದ್ದ ಕರ್ತವ್ಯ ಏನು ಅಂತಂದರೆ, ಎಲ್ಲರೂ ಕೂಡ ಸೇರಿ, ನಿನ್ನ ಒಬ್ಬನ ಪುಣ್ಯ ಸಾಕಾಗಲ್ಲ, ಎಲ್ಲರ ಪುಣ್ಯವೂ ಕೂಡ ಬೇಕು. ನಿನ್ನ ಮಕ್ಕಳಿಗೆ ಹೇಳು, ನಿನ್ನ ಹೆಂಡತಿಗೆ ಹೇಳು, ನಿನ್ನ ಪರಿವಾರದವ್ರಿಗೆ ಹೇಳು, ಪ್ರಜೆಗಳಿಗೂ ಹೇಳಿಬಿಡು. ಎಲ್ಲರೂ ಅಂದಿನ ದಿವಸ ಏನೇನು ಉಪವಾಸ ಮಾಡ್ತಾರಲ್ಲ, ಆ ಉಪವಾಸದ ಪುಣ್ಯವನ್ನು ಹಂಚಬೇಕು. ಯಾರಿಗೆ ಹಂಚಬೇಕು? ಅದೇ ನಿನ್ನ ತಂದೆ ಇದ್ದಾರಲ್ಲ, ತಂದೆಯನ್ನು ಉದ್ದೇಶಿಸ್ಕೊಂಡು ನಾವು ಈ ಉಪವಾಸವನ್ನು ಯಾವ ರೀತಿ ಮಾಡಿದ್ದೀವಿ ಅದಕ್ಕನುಗುಣವಾಗಿ ನಮಗೆ ಏನು ಪುಣ್ಯ ಸಿಕ್ಕಿದೆ ಆ ಪುಣ್ಯವನ್ನು ನಿಮಗೆ ಧಾರೆ ಎರಿತೀನಿ ಅಂತ ಹೇಳಿ ಧಾರೆ ಎರೆದ್ರೆ ಸಾಕು. ಸರಿ, ಹಾಗೆ ಅದೇ ರೀತಿಯಾಗಿ ಮೋಕ್ಷದ ಏಕಾದಶಿ ಬಂತು, ಎಲ್ಲರೂ ಅನುಷ್ಠಾನ ಮಾಡಿದರು. ರಾಜ ತಾನು ಏಕಾದಶಿಯ ಪುಣ್ಯವನ್ನು ತನ್ನ ತಂದೆಗೆ ಅರ್ಪಣೆ ಮಾಡ್ದ, ಎಲ್ಲರೂ ಅರ್ಪಣೆ ಮಾಡಿದರು. ಆಗ ದಿಢೀರಂತ ಒಂದು ವಿಮಾನ ಪ್ರತ್ಯಕ್ಷ ಆಯಿತು. ಆ ಕಡೆ ನೋಡ್ತಾರೆ, ನೋಡಿದ್ರೆ ಅಲ್ಲ ಶರೀರವಾಣಿ ಆಯಿತು. ಆ ವಿಮಾನ ಕಾಣ್ತಾ ಇದೆ ಅಷ್ಟೇ, ಮೇಲಿಂದ ಶಬ್ದ ಆಯಿತು. ಏನು ಶಬ್ದ? ರಾಜ ಹೇಳ್ತಾನೆ, ಮಗನೇ, ನನ್ನ ಉದ್ಧಾರ ಮಾಡಿದೆ, ನಾನು ನರಕದಲ್ಲಿ ಬೀಳೋನಿದ್ದೆ ನಿಜವಾಗಿ, ಅದನ್ನು ಉದ್ಧಾರ ಮಾಡಿ ದೊಡ್ಡ ಒಂದು ಮಗನ ನಿಜವಾದ ಒಂದು ವ್ಯಕ್ತಿತ್ವವನ್ನು ಮೆರೆದಿದೆಯಾ, ನಿನಗೆ ಒಳ್ಳೆಯದಾಗಲಿ, ಇನ್ನು ಮುಂದೆ ನಿನಗೆ ಯಾವುದೇ ದುಃಖ ಆಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸದ್ಗತಿ ಆಯ್ತಪ್ಪ ಅಂಥೇಳಿ ಮೇಲಿಂದ ಅಶರೀರವಾಣಿ ಆಯಿತು. ಅಷ್ಟೊತ್ತಿಗೆ ವಿಮಾನದಲ್ಲಿ ಕೂತಿದ್ದನ್ನು ನೋಡ್ತಾರೆ. ನೋಡಿದಾಗ ಬಹಳ ಸಂತೋಷ ಆಗಿಬಿಡುತ್ತೆ. ಆ ಮುನಿಗಳ ಹತ್ರ ಹೋಗಿ ನಮಸ್ಕರಿಸಿ, ನೀವು ಹೇಳಿದ್ದು ಹೀಗೆ ಆಯಿತು, ದೊಡ್ಡ ಅನುಗ್ರಹ ಮಾಡಿದ್ರಿ ಅಂತ. ಅದಕ್ಕೆ ಎಲ್ಲ ಭಗವಂತನ ಲೀಲೆ ಅಂಥೇಳಿ ಆ ಮುನಿಗಳು ನೆನೆಸ್ಕೊಂಡು ಮುಕ್ತಾಯವನ್ನು ಮಾಡ್ತಾರೆ. ಹೀಗೆ ಈ ಪುರಾಣದಲ್ಲಿ ಮೋಕ್ಷದ ಏಕಾದಶಿಯ ಬಗ್ಗೆ ಇಡೀ ವಂಶ ಕುಲದ ಉದ್ಧಾರ ಆಗಬೇಕು ಅಂದರೆ, ಅದು ಮಾತೃವಂಶ ಆಗ್ಬೋದು, ಪಿತೃವಂಶ ಆಗಬಹುದು, ಎರಡೂ ವಂಶದ ಉದ್ಧಾರಕ್ಕೆ, ಹಾಗೇನು ಯಾವುದೇ ತರಹ ಈ ಆಕ್ಸಿಡೆಂಟ್ ಆಗಿ ಹೋದವರು ಅವ್ರಿಗೆಲ್ಲ ಸಂಸ್ಕಾರಗಳಾಗಿಲ್ಲದೆ ಇದ್ದರೆ
ಆಗೆಲ್ಲ ಅದು ತಟ್ತಾ ಹೋಗುತ್ತೆ ಆ ಇಡೀ ವಂಶಕ್ಕೆ. ಇದೆಲ್ಲ ಪಾಪದ ಪರಿಹಾರಕ್ಕೆ ಒಂದು ಏಕಾದಶಿಯನ್ನು ಸರಿಯಾಗಿ ಮಾಡಿದರೆ ಉತ್ತಮವಾದ ಫಲ ಸಿಗೋದಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾ, ಇಂಥ ಮೋಕ್ಷದ ಏಕಾದಶಿಯನ್ನು ಎಲ್ಲರೂ ಅನುಷ್ಠಾನ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.